ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತಷ್ಟೇ ಕಾಲಲ್ ಬಲ, ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ, ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು, ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣು ಸಂಚಾರಿ. ನಾವಿವತ್ತು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಇರುವಂತಹ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಬೆಳಗ್ಗೆ ಎದ್ದು ಭೈರವಂಗೆ ಸುಸು ಎಲ್ಲ ಮಾಡಿಸ್ಬಿಟ್ಟು ಹತ್ತಿರದಲ್ಲಿ ಇದ್ದಂತಹ ಬಸವೇಶ್ವರ ಕಾನವಳಿಗೆ ಊಟ ಮಾಡ್ಕೊಂಡ್ವಿ. ಇನ್ನು ಇವತ್ತಿನ ಶ್ರೀನಿಧಿ ಕೂಡ ನನ್ನ ರೈಡ್ ನ ಜಾಯಿನ್ ಆಗ್ತಿರೋದ್ರಿಂದ ಶ್ರೀನಿಧಿ ಸೈಕಲ್ಗೆ ಕ್ಯಾರಿಯರ್ ಫಿಕ್ಸ್ ಮಾಡಬೇಕಿತ್ತು. ಕ್ಯಾರಿಯರ್ ಫಿಕ್ಸ್ ಆದ್ಮೇಲೆ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಅಲ್ಲಿಂದ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಸರಿಯಾಗಿ ಚೆನ್ನಮ್ಮ ಸರ್ಕಲ್ ಎದುರುಗಡೆಗೆ ಚೆನ್ನಮ್ಮನ ಮುಖ ಹೆಂಗೈತೋ ಹಂಗೆ ಬಂದ್ರೆ ಒಂದು ಆರ್ಯದುರ್ಗ ಲಾಡ್ಜ್ ಅಂತಿದೆ. ನಾವು ಇಲ್ಲೇ ಉಳ್ಕೊಂಡಿದ್ದೆ ಸೆಕೆಂಡ್ ಫ್ಲೋರಲ್ಲಿ. ಎಲ್ಲ ಪ್ಯಾಕ್ ಆಗಿದೆ. ಭೈರವನ ಒಳಗೆ ಬಂದು ಸೆಟ್ಲ್ ಆದ. ಸಖತ್ ಬಿಸಿಲಿದೆ. ಇವನಿಗೆ ಮಧ್ಯಾಹ್ನ ಶುರು ಮಾಡಿದ್ವಿ, ಅದೊಂದು ಸ್ವಲ್ಪ ಸಮಸ್ಯೆ ಆಯ್ತೇನೋ ನಮಗೆ. ಇರಲಿ, ಬೇರೆ ಏನು ಆಪ್ಷನ್ ಇಲ್ಲ ನಮಗೆ. ಇಲ್ಲಿಂದ ನಾವು ಒಂದು ಲೋಕಲ್ ಪೊಲೀಸ್ ಸ್ಟೇಷನಲ್ಲೊಬ್ಬರು ಪೊಲೀಸರು ಪರಿಚಯ ಇದ್ದಾರೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ನೆಕ್ಸ್ಟ್ ಬೆಳಗಾವಿ ಹೋಗಬೇಕು. ಹುಬ್ಬಳ್ಳಿಯಿಂದ ನನ್ನ ಸೈಕಲ್ಗಳು ಸರಿಯಾಗಲ್ಲ. ಇನ್ನು ಶ್ರೀನಿಧಿ ಇವತ್ತಿಂದ ನನ್ನ ಜೊತೆಗೆ ಬರ್ತಾನೆ. ಶ್ರೀನಿಧಿ ಯಾರು ಏನು ಅಂತೆಲ್ಲ ಮುಂದೆ ಹೇಳ್ತೀನಿ. ನಂಗೆ ಶ್ರೀಲಂಕಾದಲ್ಲಿ ಕೊಟ್ಟಿರಲ್ಲ ಸೈಕಲು, ಅದೇ ಸೈಕಲ್ನ ಶ್ರೀನಿಧಿ ಓಡಿಸ್ತಾನೆ. ಇದು ಇನ್ನೂ ಗುಡ್ ಕಂಡೀಷನಲ್ಲಿಲ್ಲ, ಸ್ವಲ್ಪ ಕಂಡೀಷನಿಗೆ ತರಬೇಕು. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಮತ್ತೆ ಖಂಡಿತ ಹುಬ್ಳಿ ಬಂದರೆ ಮಾತಾಡ್ಸ್ಕೊಂಡು ಹೋಗ್ತೀನಿ. ಹಾಂ, ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ಆರಾಮೋಗಿ ಸಕ್ಸಸ್ ಆಗಲಿ. ಅಲ್ಲಿಂದ ನಾವು ಸೈಕಲ್ ರಿಪೇರಿ ಮಾಡಿಸ್ಬೇಕು ಅಂತ ಬಾರ್ನ್ ಟು ಪೆಡಲ್ ಅನ್ನೋ ಒಂದು ಸೈಕಲ್ ಶಾಪಿಗೆ ಬಂದ್ವಿ. ಶ್ರೀನಿಧಿ ಏನು ಓಡಿಸ್ತಾನ ಸೈಕಲ್ಲು, ಅವನಿಗೆ ಸ್ವಲ್ಪ ಈಗ ಸೀಟ್ ಪೋಸ್ಟ್ ಎಲ್ಲ ಹೈಟ್ ಕರೆಕ್ಟಾಗಿ ಸೆಟ್ ಮಾಡಬೇಕು. ಅದಕ್ಕೆ ಅವಾಗ ನಮ್ಮ ಒಂದು ಮೆಥಡ್ ಇದೆ. ಏನಂದರೆ ತಗೊಂಡೋಗಿ ಹಾಕ್ಬಿಟ್ಟು ಇಲ್ಲಿ ಇಷ್ಟಿದೆಯಾ, ಕರೆಕ್ಟ್ ಇದೆಯಾ? ಆಚೆ ಬಾ. ಎಲ್ಲ ಇದೆ ಸ್ಕೂಟರ್ ಅಲ್ಲೇ ಇಟ್ಕೊಂಬಿಡಿ. ಹೆಂಗೆ ಬರ್ತೀನಿ ನೀನು? ಬರ್ತೀನಲ್ಲ ನೋಡಿ. ಓಕೆ, ಇಲ್ಲ ಇದು ನೀವು ಮಸನ್ಸ್ತಿ ಮಾಡಿ. ಹಾಂ, ಕರೆಕ್ಟ್ ಇದೆಯಾ? ಬಿಡಿ, ಕಾಣಿಸ್ತು ಬಿಡು. ಸೊ ಏನ ಚೆನ್ನಾಗಿ ಹಿಡ್ಕೊ, ಊಟ ಹಿಡ್ಕೊ, ಹಿಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ. 85 ಸೆಂಟಿಮೀಟ್ರು. ಹೆಂಗೆ ಅಂದರೆ ನಾವು ಅವ್ನು ಫಸ್ಟ್ ಅಳತೆ ತಗೋಬೇಕು. ಅಳತೆ ತಗೊಂಡು ಒಂದು ನಂಬರ್ ಇದೆ, ಹೇಳ್ತೀನಿ. ಆ ನಂಬರಲ್ಲಿ ನೀವು ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಹೈಟ್ ಇರಬೇಕು ಸೀಟ್ ಪೋಸ್ಟ್ಗೂ ಮತ್ತು ವೀಲ್ಗೂ. ಅದನ್ನು ಸೆಟ್ ಮಾಡಿದ್ರೆ ಅದೊಂದು ಸ್ಟ್ಯಾಂಡರ್ಡ್ ಸೈಜು, ಚೆನ್ನಾಗಿ ಓಡಿಸ್ಬೋದು ಅವನು. ಇಬ್ಬರದು ಸೈಕಲ್ನ ಸರಿ ಮಾಡಿಸ್ಬಿಟ್ಟು ಅಲ್ಲಿಂದ ಹೊರಡೋದಕ್ಕೆ ಸಂಜೆ ಆಗಿ ಹೋಗ್ಬಿಡ್ತು. ಅಲ್ಲೇ ಸೈಕಲ್ ಶಾಪ್ ಒಬ್ರು ಅಮರ್ನಾಥ್ ಅಂತ ಬಂದಿದ್ರು. ಅವ್ರು ಹೇಳಿದ್ರು ನಮ್ಮ ಮನೆಗೆ ಬಂದು ಉಳ್ಕೊಂಡ್ಬಿಡ್ರಿ ಅಂತ. ಸರಿ ಅಂತ ಹೇಳಿ ನಾವು ಅವ್ರ ಮನೆಗೆ ಉಳ್ಕೊಳ್ಳೋಕೆ ಅಂತ ಹೋದ್ವಿ. ಸೊ ಇನ್ವೈಟಿಂಗ್. ಒಂದೇ ರಿಕ್ವೆಸ್ಟ್, ಹಾಂ ನಮ್ಮ ಮನೆಗೆ ಬೇಕೈತಿ. ಹಾಂ, ಇಲ್ಲ ಯು ಹ್ಯಾವ್ ಟು ಟೈ ಹಿಮ್ ಅಷ್ಟೇ. ಓಕೆ ಓಕೆ. ಐ ಲವ್ ಹಿಮ್, ಬಟ್ ಹಾಂ, ಅವನು ಅಟ್ಯಾಕ್ ಮಾಡ್ತಾನೆ. ಒಳಗೆ ಸೈಕಲ್ ಹೊರಗೆ ಬೇಡ, ಒಳಗೆ ಇಲ್ಲ. ಅವನು ಬೆಕ್ ನೋಡ್ರೆ ಅವನಿಗಿರ್ತಾನೆ, ಬೆಕ್ ನೋಡ್ರೆ ಅವನಿಗಿರ್ತಾನೆ. ಅಲ್ಲ, ನಮ್ಮ ಡೇಂಜರ್ ಅದಾನೆ. ಹೆಲೋ ಭೈರವ. ಓಲ ಬಂಗಾರ. ಅಶ್ವಿನಿ ಚಟ್ನಿಗೆ ಮೊಸರು, ಚಟ್ನಿ ಪುಡಿಗೆ ಮೊಸರು. ಅದು ಸ್ವೀಟ್ ಅದ. ಹಾಂ, ಸ್ವೀಟ್ ತುಪ್ಪ ಜೊತೆ ತಿನ್ನ. ಇಲ್ಲ ಇಲ್ಲ ನಂಗೆ ಮೊಸರು ಸರ್ ಸಾಕು ಇಷ್ಟು ಮೊಸರು ಕೊಡು. ಸತ್ಯ ಫಸ್ಟ್ ಖಾರ ಇರಲ್ಲ. ಇದನ್ನು ತಿನ್ನಂತೀರ? ಓಕೆ. ಸಿಂಗಲ್ ಒರಿಜಿನ್ ಅರಾಬಿಕಾ ಬೀನ್ಸ್ಲೇ ಎಕ್ಸ್ಪ್ರೆಸ್ಸೋ ಮಾಡಿ ಅದಕ್ಕೆ ಘೀ, ಪ್ಯೂರ್ ಘೀ ಏಟು, ಆಮೇಲೆ ಅದಕ್ಕೆ ಸ್ವಲ್ಪ ಕೋಲ್ಡ್ ಪ್ರೆಸ್ ಕೋಕೋನಟ್ ಅಲ್ಲ ಆರ್ಗ್ಯಾನಿಕ್, ಅದು ಹಾಕಿ ಎಮಲ್ಸಿಫೈ ಮಾಡ್ತೀನಿ. ಮಿಕ್ಸಿ ಮಾಡಿ ಒಂದು ಸ್ವಲ್ಪ ಅದಕ್ಕೆ ಕೆಂಪು ಕಲ್ ಸಕ್ಕರೆ ಅಂತಾರೆ ನಮ್ಮಲ್ಲಿ, ಆರ್ಗ್ಯಾನಿಕ್ ಸಕ್ಕರೆ ಬೇಸಿಕಲಿ ಮಿಶ್ರಿ, ಅದು ಮಿಕ್ಸಿ ಮಾಡಿ ಕೊಟ್ಟಿದ್ದು. ಹೆಂಗೆ ನೋಡಿ ಕುಡಿದು ಹೇಳ್ರಿ. ಶ್ರೀನಿಧಿ, ನೆಕ್ಸ್ಟ್ ಕೆಫೆ ಮಾಡಿದ್ರೆ ಇದನ್ನ ಆ್ಯಡ್ ಮಾಡಮ್ಮ ನೀವು. ನೀವು ಒಂದ್ ಅರ್ಧ ತಾಸ್ ಮೊದ್ಲು ಗೊತ್ತಾಗಿದ್ರೆ ಏನಾದ್ರು ಚಲೋ ಪ್ರಿಪೇರ್ ಏನ್ರಿ ಚೆನ್ನಾಗಿತ್ತು ಊಟ ನಿನ್ನೆ ರಾತ್ರಿ. ಅಂದ್ರು ಅದೆಲ್ಲ ಮಧ್ಯಾಹ್ನದಾಗಿನ ಪಲ್ಲೆ ರೊಟ್ಟಿ ನೋಡ್ಬೇಕಂತಲ್ಲ. ಸಂಬರ್ಕಾಗೆ ಸಾಂಬಾರ್ಗೆ ಎದಕ್ಕಂತ ಹೇಳೋದಕ್ಕೆ ಶ್ರೀನಿಧಿ ಕಲ್ಲರ್ಗ ಅದ್ರ ಮ್ಯಾಗ ಸಾಂಬಾರ್ ಚಲ್ಯಾರ ಯಾರು ಅಂತ ಹಂಗ ಸಾಂಬಾರ್ಕಾಗಿ ನಾವು ಅದಕ್ಕೆ ಕುಪ್ಪಳಕ್ಕೆ ಅಂತೀವಿ. ನಾವು ರತ್ನ ಪಕ್ಷಿ ಅಂತ ಆಕ್ಚುಲಿ ಈ ಸೈಡ್ ದಾವಣಗೆರೆ ಸಾಂಬಾರ್ಕಾಗಿ ಅಂತಾರೆ. ಯಾಕೋ
ಬರೋಕ್ಕೆ ಯಾವತ್ತೂ fish ತಿಂದಿಲ್ಲ ಸ್ಲೋ ತಿಂತಾನಿಗೆ. ಸರ್ ಮಜ್ಜಿಗೆ ಅದ ಮಜ್ಜಿಗೆ ಡೌನ್ ಒಂದು 3 ಕೊಡ್ರಿ ಸರ್ ಮಜ್ಜಿಗೆ. ನಾವೀಗ ದಾಮೂಲಿಗೆ ಬಂದಿದ್ದೀವಿ. ದಾಮೂಲ್ದೊಂದು ನಂದಿನಿ ಕೆಫೆ ಇದೆ ಇಲ್ಲಿ, ಕೆಫೆ ಅಲ್ಲ ಸ್ಟೋರ್ ಅನ್ಬೋದು, ಅಲ್ಲಿಗೆ ಬಂದಿವಿ. ಸೊ ಇಲ್ಲಿ ನಮಗೆ ನಂದಿನಿದು ರೆಡಿಮೇಡ್ ಪಾಯಸ ಮತ್ತು ಹಾಲಿನ ಬ್ರೆಡ್, ಮೈಸೂರು ಪಾಕ್, ಇಲ್ಲಿ ನೋಡ್ರಿ ಬೆಣ್ಣೆ ಬಿಸ್ಕತ್, ರಸಗುಲ್ಲ, ಕುಂದ, ಪನ್ನೀರ್ ನಿಪ್ಪಟ್ಟು, ಖಾರ ಬುಂದಿ ಎಲ್ಲ ಇಟ್ಟಾರ. ಸೊ ನಾವು ಇದೆಲ್ಲ ತಗೋಬೋದು. ಮಫಿನ್ಸ್ ಅದ. ಇವಾಗ ನೀವು ಎಲ್ಲರೂ ನಂದಿನಿ ಪಾರ್ಲರ್ಗೆ ಹೋಗ್ರಿ ಇದೆಲ್ಲ ಕೇಳ್ರಿ ಐಟಮ್. ನಾರ್ಮಲ್ ನೀವು ಹೊರಗಡೆ ತಗೊಳೋದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಏನಕ್ಕೆ ಅಂದರೆ ಇದರೊಳಗೆ ಜಾಸ್ತಿ ಮಿಲ್ಕ್ ಸಾಲಿಡ್ಸ್ನ ಆ್ಯಡ್ ಮಾಡಿರ್ತಾರೆ ಮತ್ತು ಹಾಲು ತುಪ್ಪ ಎಲ್ಲ ಇವ್ರ ಕಡೆನೇ ಇರೋದ್ರಿಂದ ಸಫಿಷಿಯೆಂಟಾಗಿ ಹಾಕಿ ಮಾಡಿರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನಾವಾಗ ಮಜ್ಜಿಗೆ ತೊಗೊಂಡ್ವಿ ಮತ್ತು ಇದೊಂದು 100 ರೂಪಾಯಿದು ಚಿಕ್ಕಿ ಪ್ಯಾಕೆಟನ್ನು ತೊಗೊಂಡ್ಬಿಡ್ತೀನಿ. ಮಸ್ತ್ ಅದು. ಇದು ನಂದಿನಿ ಪ್ರೀಮಿಯಮ್ ಕ್ಯಾಶ್ಯೂ ಬರ್ಫಿ, ಕೋವಾ ಕಡ್ಲಿಕಾಯಿ ಮಿಠಾಯಿ, ಕೋವಾ ಮತ್ತು ಶೇಂಗಾ ಹಾಕ್ಬಿಟ್ಟು ಮಿಠಾಯಿ ಮಾಡ್ಯಾರ. ಏನು ಗುರು ಈ ಲೆವೆಲ್ಲಿ ಪಲ್ಟಿ ಮಾಡ್ಕೊಂಡವನೇ, ಹಾಂ ಈ ಲೆವೆಲ್ಲಿಗೆ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಈಗ ಫುಲ್ಲು ನಿರ್ನಾಮ, ಫುಲ್ ಕಂಟೈನರ್ ಲಾರಿನೇ ಬಿದ್ದುಬಿಟ್ಟಿದೆ. ಹೌದೌದು. ಓಹ್ ಥ್ಯಾಂಕ್ಸ್ ಅಣ್ಣ. ಏ ಬಜ್ಜಿ ಅಣ್ಣ ಬೇಡ ಅಣ್ಣ. ಅಣ್ಣ ನಮ್ಮದೇ ಹೋಟೆಲ್ ಇದೆ, ಬಂದು ನಾಷ್ಟ ಮಾಡಿ ಹೋಗಿ. ಏ ಇಲ್ಲ ಅಣ್ಣ, ಅಲ್ಲಿಂದ ಬೆನ್ನು ಹತ್ತಿದೆ ನಿಮ್ಮ ನಿಮ್ಮ ಫಾಲೋವರ್ಸಣ್ಣ ನಾನು. ಏ ಸಾಕಣ್ಣ ಥ್ಯಾಂಕ್ಸ್. ಒಂದು 2 ನಿಮಿಷನ 2 ನಿಮಿಷ ಬಂದು ನಾಷ್ಟ ಮಾಡಿ. ಏ ಇಲ್ಲ ಅಣ್ಣ ಪರವಾಗಿಲ್ಲ. ಅಣ್ಣ ಒಂದು ಗಿರ್ಮೆಟ್ ತಿನ್ನು. ಏ ಇಲ್ಲ ಗಿರ್ಮೆಟ್ ಸ್ಪೆಷಲ್ ಗಿರ್ಮೆಟ್ ಅಣ್ಣ. ಸಾಕಣ್ಣ ತಂದೆಯಲ್ಲ ಇದೆ ಸಾಕು. ಅಲ್ಲಣ್ಣ ಒಂದು 2 ನಿಮಿಷ ಬಂದು ಹೋಗಿ. ಹಾಂ ಮತ್ತೇನು ತಂದೆಯಲ್ಲ ಇದೆ ಸಾಕು. ಅಲ್ಲ ಅಣ್ಣ 2 ನಿಮಿಷ. ಮತ್ತೆ ನೀವು ಯಾವ ಊರಿಗೆ ಹೋಗೋದು? ಬೆಳಗ್ಗೆ ಹೋಗ್ಬೋದಾ? ನಮ್ಮ ಹುಡುಗ ಮುಂದೆ ಹೋದ. ಹೇಳಣ್ಣ ಬೇಕಾದ್ರೆ ಅವ್ರನ್ನ ಕರ್ಕೊಂಡ್ಬರ್ತಾನೆ. ಏ ಯೂಟರ್ನ್ ತಗೊಂಬ, ಇಲ್ಲಿ ಶ್ರೀನಿಧಿ ಯೂಟರ್ನ್ ತಗೊಂಬ. ಭೈರವಣ್ಣ ಈ ಅದು ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡಲ್ಲ. ಥ್ಯಾಂಕ್ಸ್ ಅಣ್ಣ. ಸರ್ವಿಸ್ ರೋಡಲ್ಲಿ ಬಾ, ಸರ್ವಿಸ್ ರೋಡಲ್ಲಿ ಬಾ. ಅಲ್ಲ ಇದೇನು ಬೇಡ, ಅಲ್ಲೇ ತಿಂತವ ಅಣ್ಣ. ಇಲ್ಲಲ್ಲ ಹಾಂ ಅಣ್ಣ ಅದು ತಿನ್ನಂಗಿಲ್ಲ ಈಗ. ಮತ್ತೆ ಹಾಂ ಅಲ್ಲ ಆಯ್ತು, ಅಲ್ಲೇ ತಿಂತಾನೆ. ಹಾಂ ಅಲ್ಲೇ ತಿಂತಾನಣ್ಣ. ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡಲ್ಲ ನಾನು. ಏ ಥ್ಯಾಂಕ್ಸ್ ಅಣ್ಣ. ಸರಿ ಅಣ್ಣ ಬರ್ತೀವಿ ಈ ಕಡೆ. ಇಲ್ಲ ಇಲ್ಲ ಈಗ ಅಲ್ಲಿ ಕರಿವಿ ಕೇಳಿರಲ್ಲ, ರೊಟೇಷನ್ ಆಚೆ ಕಡೆ. ಹೌದೇನಣ್ಣ ಬರ್ತೀನಿ ಅಣ್ಣ. ಹೋಗಬೇಡಿ ತಪ್ಪಿಸಿ. ಏ ಇಲ್ಲಣ್ಣ ಬರ್ತೀನಿ ಅಂದ್ರೆ ಬರ್ತೀನಿ ಅಣ್ಣ. ಬರಲ್ಲ ಅಂದ್ರೆ ಮುಂಚೆ ಹೇಳ್ಬಿಡ್ತೀನಿ. ಹಾಂ ಬರೋದು ಅಂದ್ರೆ ಎಲ್ಲ. ಮತ್ತೆ ಯಾರು ಜೋಡಿ ಆಗಿದ್ದು? ಇಲ್ಲ ಅಂದರೆ ನಾನು ನನ್ನ ಫ್ರೆಂಡ್ ಒಬ್ಬ ಬರ್ತೀನಿ ಜೊತೆಗೆ. ಅವನು ಮುಂಬೈ ಮಠ ಬರ್ತಾನೆ. ಹಾಂ ಅವನು ಸೈಕಲ್ ಮಾಡಬೇಕು ಅಂತಿದ್ದ, ಹಂಗೆ ಸುಮ್ಮನೆ ಕರ್ಕೊಂಬಂದು ನಿನ್ನ ಜೊತೆಗೆ ಬರ್ತೀನಿ ತಗೋಣ, ತಿರುಗಿಸ್ತೇನೆ ಅದ್ರಾಗ. ಹಾಂ ಸಾಕು ಬೋಣ ಇದೊಂದು. ಸೊ ಮಗ ಇದು ಲೋಕಲ್ ಗಿರ್ಮಿಟ್ ಅಂತಾರೆ ಇದನ್ನ. ಹೌದಾ? ಇದು ಹುಬ್ಬಳ್ಳಿ ಕಡೆ ಸ್ಪೆಷಲ್. ಹೊಡಿಲ್ಲ ನಡೆದದ್ದು ಬೋಣ ಅದೇ. ಸೊ ನಿನ್ನ ಫೇವ್ರೇಟ್ ಮೆಣಸಿನ್ಕಾಯಿ ಅದಾವ ಇಲ್ಲಿ. ನಮಗೆಲ್ಲಪ್ಪ ನಿಮ್ಮ ಕಡೆ ಜಾಸ್ತಿ ಆಗುತ್ತೆ ಖಾರ. ನಾವು ತಿಂತೀವಿ, ಇವ್ರು ತಿನ್ನಲ್ಲ. ಅವ್ರು ಕುಂದಾಪುರ. ಹಾಂ ಉಡುಪಿ ಕುಂದಾಪುರ. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಚಿತ್ರದುರ್ಗ ಅದಲ್ಲ. ಚೆನ್ನಾಗಿದ್ಯಾ? ಏನೋ ನಿನ್ನ ಹೆಸರು? ಫೈಜಾನ್. ಎರಡು ಒಂದೇ ಹೆಸರು ಯಾಕೆ ಹಂಗೆ? ನಿನ್ನ ಹೆಸರೇನು? ಮೊಹಮ್ಮದ್ ಝೇನ್. ಮೊಹಮ್ಮದ್ ಜಿಯಾನ್. ಎಷ್ಟನೇ ಕ್ಲಾಸ್ ಎಲ್ಲ ನೀವು? ನೀನು 4ನೇತ. ನೀನು ಎಷ್ಟನೇತ? 3ನೇತ.
7ನೇ ಕ್ಲಾಸ್. ಮಗ್ಗಿ ಎಲ್ಲಿ ಮಟ್ಟ ಬರ್ತಾವ? ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಮಗ್ಗಿ ಹೇಳ ಪರವಾಗಿಲ್ಲ. टेबल्स ले, टेबल्स बा, टेबल्स 10 कितने तक आते हैं? 10 10 9 का बोला भाई? 9 वाले बोल, 9 का नहीं आता, 10 का आता. आपका कितने तक आता? कितने तक आता? 15 का बोल. नहीं आता. आप इशारा मत आ. नहीं शर्म नहीं कर रहे हैं, इधर क्या लड़की है क्या? नहीं है ना. देखो ऐसा घूमना मत, घर जाके पढ़ाई करना, बाहर घूमना मत रात होने के बाद. मग्गी सीखना, टेबल्स. जाओ चल बे जाओ. बाबा इले अನ್ಸುತ್ತೆ ಬ್ರೋ. ಇಲ್ಲಿ ಲೆಫ್ಟ್ ತಾನೆ? ಯಾಕೋ ಬ್ರೋ? ನಮಸ್ಕಾರ. ಮುಟ್ಬಿಡೋದು ಭೈರವ. ಹಾಂ, ಯಾವ ನಾಯಿ ಇದಾವೆ ಇಲ್ಲಿ? ಹಾಂ, ಇಲ್ಲಿ ಯಾವ ಇಲ್ಲಲ್ಲ? ಯಾವ ಇಲ್ಲಿ ಬಿಡಿ? ಇಲ್ಲ ಬಿಡಿಬಿಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಇದೆ, ಬೊಗಳೋದಷ್ಟೇ, ಮತ್ತೇನಿಲ್ಲ. ನಂಗೊಬ್ರು ಇನ್ಸ್ಟಾಗ್ರಾಮ್ ಫ್ರೆಂಡ್ ಇದ್ದಾರೆ, ಸಿದ್ಧಾರ್ಥ ಅಂತ. ಅವ್ರ ಮನೆಯಲ್ಲೇ ಬೆಳಗಾವಿನಲ್ಲಿ ಉಳ್ಕೊಂಡಿದ್ವಿ. ಅವ್ರ ಪಾಪ ಬೆಳಗ್ಗೆ ಏನೋ ಕೆಲಸ ಅಂತ ಹೋಗಿದ್ರು, ನಮ್ಗೆ ಅಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ರು. ನಾವೇ ಬಡಿಸ್ಕೊಂಡು ಊಟ ಮಾಡಿದ್ವಿ. ಸಂಜೆ ನಮ್ಗೊಂದು ಇವೆಂಟ್ ಇತ್ತು ಬೆಳಗಾವಿನಲ್ಲಿ. ನಂದೇನ್ ಶ್ರೀಲಂಕಾ ಡಾಕ್ಯುಮೆಂಟರಿ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ, ಅದರದ್ದು ಪ್ರೆಸೆಂಟೇಷನ್ ಇತ್ತು. ಬೆಳಗಾವಿಲಿರೋ ಸೈಕ್ಲಿಂಗ್ ಕ್ಲಬ್ ಮೆಂಬರ್ಸ್ ಮತ್ತೆ ಅಲ್ಟ್ರಾ ಮ್ಯಾರಥಾನ್ ರನ್ನರ್ಸ್ ಎಲ್ಲ ಬಂದಿದ್ರು ಡಾಕ್ಯುಮೆಂಟ್. ಥ್ಯಾಂಕ್ಸ್ ಟು ವಿಜಯ್ ಹಿರೇಮಠ್ ಸರ್, ರಘುರಾಮ್ ಸರ್ ಮತ್ತೆ ರಾಜು ನಾಯ್ಕ್ ಸರ್. ತುಂಬಾ ಚೆನ್ನಾಗೆಲ್ಲ ಆರ್ಗನೈಸ್ ಆಗಿತ್ತು. ರಾಜು ನಾಯ್ಕ್ ಸರ್ ಅಂತೂ ನಮ್ ಜೊತೆನೇ ಇದ್ರು. ನೆಕ್ಸ್ಟ್ ಡೇ ನಾವು ವಿನಾಯಕ್ ಬ್ರೋ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಇವಾಗ ನಾವು ಖಾನಾಪುರದ ಮೇಲೆ ಗೋವಾ ಕಡೆ ಹೊಂಟಿವಿ. ಆರಾಮಾಗಿ ಹೋಗಿದ್ರು. ಮತ್ತು ಬೆಳಗ್ಗೆ ಬಂದರೆ ಫೋನ್ ಮಾಡಿ ಬಂದ್ಬಿಡು ನನಗೆ. ಸರಿ ಬ್ರೋ, ಮತ್ತೆ ಬೆಳಗಾವಿ ಬರೋಣ, ಸಿಗೋ. ಚೆನ್ನಾಗಿ ಓದ್ಕೊಳಪ್ಪ ಬಸಣ್ಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಅಮ್ಮ ಬರಲಿ? ಅಮ್ಮ ಸ್ವಲ್ಪ ಕಾಲು ನೋವು ಬರಲ್ಲ ಸರ್. ಹೊಡೀರಿ ಶ್ರೀ, ಹೆಂಗೆ ವಾಪಸ್? ನೋ. ಸೊ ಇವಾಗ ನಾವು ಬೆಳಗಾವಿಯಿಂದ ಬೆಳಗ್ಗೆ ಹೊರಟು ಭೈರವಂಗೆ ಊಟ ಗೀಟ ಮಾಡಿಸ್ಕೊಂಡು ಟುವರ್ಡ್ಸ್ ನಾವು ಗೋವಾ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ನಮ್ಮ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸೊ ಇವರು ಬೆಳಗಾವಿಯಲ್ಲಿ ತುಂಬ ಜನ ಸೈಕ್ಲಿಸ್ಟ್ಗಳಿಗೆ ಗೊತ್ತಿರ್ತಾರೆ. ಇವ್ರ ಹೆಸರು ರಾಜು ನಾಯ್ಕ್ ಅಂತ. ಇವ್ರು ಹೆಂಗಪ್ಪ ಅಂದರೆ ಬೆಳಗಾವಿ ನಂತರ ಎಲ್ಲರಿಗೂ ಸೈಕಲ್ ಗುರು. ಅವರು ಸೈಕಲ್ಗಿರೋ ಪ್ಯಾಷನ್ಗೆ ಜಾಬ್ನ VRS ತೊಗೊಂಡು ಸೈಕ್ಲಿಂಗ್ ಮಾಡಿಸಿದ್ದಾರೆ. ಸೊ ನಂಗೆ ಅದು ಸಖತ್ ಖುಷಿ ಆಯಿತು. ಸೊ ಎಂಡ್ ಆಫ್ ದ ಡೇ ಮನುಷ್ಯನಿಗೆ ಆತ್ಮತೃಪ್ತಿ ತುಂಬ ಮುಖ್ಯ ಆಗುತ್ತೆ. ಸೊ ಅವರು ಆತ್ಮತೃಪ್ತಿಗೋಸ್ಕರ ಅವರು VRS ತೊಗೊಂಡಿದ್ದಾರೆ. ಸರ್ ಗ್ರೇಟ್. ನಮ್ಮ ಸಂತೃಪ್ತಿಗಿಂತ ನೀವು ಮಾಡ್ತಾ ಇರೋ ಒಂದು ಅಚೀವ್ಮೆಂಟ್ ಈಸ್ ಗ್ರೇಟ್. ಮನೆ ಮಠ ಎಲ್ಲ ಬಿಟ್ಟು, ಮನೆ ಫ್ಯಾಮಿಲಿಯಿಂದ ದೂರ ಇದ್ಬಿಟ್ಟು ನಮ್ಮ ನಾಯಿ ಜೊತೆ ನೀವು ಒಂದು ಬಂದಿದ್ದೀರಾ ಬೆಳಗಾಂ ವಿಸಿಟ್ ಕೊಟ್ಟಿದ್ದೀರಾ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮುಂದಿನ ಪ್ರವಾಸ ಸುಖಕರವಾಗಿರಲಿ. ಥ್ಯಾಂಕ್ ಯು ಸರ್. ಯಾವಾಗಲೂ ನಿಮ್ಮ ಜೊತೆ ಇದ್ದೀವಿ. ಹಾಂ ಸರ್. ಸೊ ಇಲ್ಲೊಂದು ಒಳ್ಳೆ ಸ್ಟೇಟ್ ಫಾರೆಸ್ಟ್ ಇತ್ತು. ಐ ಥಿಂಕ್ ಇದು ರಿಸರ್ವ್ ಫಾರೆಸ್ಟ್ ಅನಿಸುತ್ತೆ. ಸೊ ರಿಸರ್ವ್ ಫಾರೆಸ್ಟಲ್ಲಿ ಸಖತ್ತಾಗಿದೆ. ಒಂದು ಡ್ರೋನ್ ಹಾರ್ಸೋಣ ಅನ್ನೋ ಥಾಟ್ ಬಂತು. ಸೊ ಹಂಗೆ ಡ್ರೋನ್ ಶಾಟ್ಸ್ ನೋಡ್ತೀರಿ, ಅಷ್ಟೊತ್ತಿಗೆ ಖಾನಾಪುರ ಬಂದ್ಬಿಡುತ್ತೆ. ಖಾನಾಪುರಕ್ಕೆ ಬಂದಿದ್ದೀವಿ. ಏನು ಮಗ ಹೆಂಗಿತ್ತು ರೈಡು ಬೆಳಗ್ಗೆಯಿಂದ? ಮಸ್ತ. ಖಾನಾಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಬಸವಣ್ಣನ ಸರ್ಕಲ್ ಇದೆಯಲ್ಲ, ಬಸವಣ್ಣನ ಸರ್ಕಲ್ ಪಕ್ಕನೇ ಒಂದು ಹೋಟ್ಲಿದೆ, ಅಲ್ಲೇ ಬಂದಿದ್ದೀವಿ ತಿಂಡಿ ತಿನ್ನೋಕ್ಕಂತ. ನಾವೀಗ ಇಲ್ಲಿ ಹೋಟೆಲಲ್ಲಿ ಬಟಾಟೆ ಬಾಜಿ ತೊಗೊಂಡಿದ್ದೀವಿ. ಇದನ್ನ ಇವರು ವಡ ಅಂತಾರೆ, ಬಟಾಟೆ ಬಾಜಿ ಅಂತಾರೆ. ಅದರೊಳಗಡೆ ಏನಪ್ಪ ಅದು ಆಲೂಗಡ್ಡೆ ಪಲ್ಯ ಥರ ಹಾಕಿ ಬಟಾಣಿ ಗಿಟಾಣಿ ಹಾಕಿ ಕೊಟ್ಟವ್ರೆ.
ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಿಂದೂ ಮಹಾಸಾಗರ ಕೇಳಿದ್ರಲ್ಲ, ಇದು ಎಣ್ಣೆ ಮಹಾಸಾಗರ. ಇಲ್ಲಿ ಹೆಂಗಪ್ಪ ಅಂದರೆ ಬೆಳಗಾವಿ ಕಡೆ ಮತ್ತು ಮರಾಠವಾಡ ಕಡೆ, ಮಹಾರಾಷ್ಟ್ರದಲ್ಲಿ ಬರುತ್ತೆ ಮರಾಠವಾಡ ಅಂತ. ಅಲ್ಲಿ ಎಣ್ಣೆನ ಕೇಳಿ ಹಾಕಿಸ್ಕೋತಾರೆ. ನಾನು ಡಿಸ್ಕ್ರಿಪ್ಷನ್ ಇನ್ನೊಂದು ವಿಡಿಯೋ ಹಾಕಿರ್ತೇನೆ ನೋಡಿ. ಹೆಂಗಂದ್ರೆ ಜನ ಹಣ ಎಣ್ಣೆ ಹಾಕೊಂತಾರೆ. ಎಣ್ಣೆ ಫುಲ್ ತೇಳ್ತಿರುತ್ತೆ. ಒಂದೊಂದು ಏನೋ ಪಾತ್ರೆ ಸಾಂಬಾರ್ಗೆ ಏನಿಲ್ಲ ಅಂದ್ರೆ ಒಂದು 5 ರಿಂದ 6 ಲೀಟ್ರ್ ಎಣ್ಣೆ ಹಾಕಿರ್ತಾರಣ್ಣಪ್ಪ. ಎಲ್ಲ ಫುಲ್ ಮೇಲೆ ತೇಳ್ತಿರುತ್ತೆ. ನೀವು ಇದೇ ನೋಡ್ತಿದ್ದೀರಲ್ಲ, ಇದು ಬಟಾಟೆ ವಡೆ. ಇದರೊಳಗಡೆ ನಾನು ಹೇಳ್ದಲ್ಲ, ಆಲೂಗಡ್ಡೆ ಪಲ್ಯಕ್ಕೆ ಬಟಾಣಿ ಜಾಸ್ತಿ ಹಾಕ್ಬಿಟ್ಟು ಅದರೊಳಗಡೆ ಎಣ್ಣೆಲಿ ಕರೆದ್ಬಿಟ್ಟು ಕೊಡ್ತಾರೆ. ಒಳ್ಳೆ ತಿಂಡಿ ತಿನ್ಕೊಂಡು ಮುಂದೆ ಬಂದ್ವಿ. ಬೆಳಗಾವಿಯಿಂದ 30 ಕಿಲೋಮೀಟ್ರ್ ಮಟ್ಟ 4 ಲೈನ್ ನ್ಯಾಷನಲ್ ಹೈವೇ ಮಾಡಿದ್ದಾರೆ, ಅಲ್ಲಲ್ಲಿ ಸರ್ವಿಸ್ ರೋಡ್ ಮಾಡಿದ್ದಾರೆ. ಅದಾದಮೇಲೆ ನೋಡಿ ಬರೀ 2 ಲೈನ್ ಅಷ್ಟೇ. ಸ್ವಲ್ಪ ಹುಷಾರಾಗಿ ಹೊಡಿಬೇಕಿಲ್ಲ ಗಾಡಿನ. ನಮಸ್ಕಾರ ಗೌಡ್ರಿಗೆ. ಕನ್ನಡ ಬರುತ್ತಾ? ಹಾಂ, ನಾಯಿ ಕನ್ನಡ, कन्नड़ नहीं मराठी. नाव काय? आशुगा. किती आहे? हां 10-12 आहे. बकरी पासा बकरी. मराठी ಸ್ವಲ್ಪ हां 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 मी जातो साऊथ आफ्रिका. हां साऊथ आफ्रिका म्हणजे फॉरेन. हां अच्छा काय गोवा, बॉम्बे, राजस्थान, काशी, हिमालय. हां गाडीवरून. हां एक जावली ती माझा लडका. हां कर्नाटक चित्रದುರ್ಗ. ಸೊ ತಾತ ಇಲ್ಲಿ ಏನು ಮೇಕೆ ದನ ಎಲ್ಲ ಕಾಯ್ತವ್ರೆ. ಕನ್ನಡ ಬಟ್ ಈ ಕಡೆ ತುಂಬ ಜನಕ್ಕೆ ಕನ್ನಡ ಬರೋಲ್ಲ. ಅಂದರೆ ಖಾನಾಪುರ ತಾಲೂಕಲ್ಲಿ ತುಂಬ ಜನ ಮರಾಠಿಪುರ ಹಾಂ ಕೊಂಕಣಿ ಭಾಷೆ ಮಾತಾಡೋದಿದ್ದಾರೆ, ಮರಾಠಿ ಭಾಷೆ ಮಾತಾಡೋದಿದ್ದಾರೆ. ಅಲ್ಲಲ್ಲಿ ಚಿಕ್ಕ ಪುಟ್ಟ ಗ್ರಾಮಗಳಲ್ಲಿ ಕನ್ನಡದವ್ರು ಇರ್ತಾರೆ. ಸ್ವಲ್ಪ ಖಾನಾಪುರ ಜಿಲ್ಲೆಯಲ್ಲಿ, ಖಾನಾಪುರ ತಾಲೂಕಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಕನ್ನಡ ಬರುತ್ತೆ. ಸ್ವಲ್ಪ ಮಾಹಿತಿನೇ ಕನ್ನಡ ಬರಲ್ಲ ಅಂತ ಅವ್ರಿಗೆ. पानी नको. ಪಾನಿಗೂ ಮರಾಠಿ ಮೇ ಕ್ಯಾ ಬೋಲ್ತು? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಹಾಂ ಮರಾಠಿ ಮೇ ಕ್ಯಾ ಬೋಲ್ತು? पानी बोलते हैं. हाँ दारू नाही. जेवण जेवण खाना को क्या बोलते? नहीं ऊटा जेवण बोलते हैं ना. जेवण पानी आराम. नो ಶರಾಬ್. ನಂಗೆ ಸಖತ್ತಾಗಿ ಮರಾಠಿ ಮಾತಾಡೋಕ್ಕೆ ಬರ್ತಿತ್ತು ಗುರು. ಫುಲ್ ಮರ್ತೋಗ್ಬಿಟ್ಟೈತೆ, ಕಲಿಬೇಕು ಮತ್ತೆ. ಅಂದರೆ ನಾನು ಕನ್ನಡ ಭಾಷೆಯನ್ನು ಅತಿ ಹೆಚ್ಚು ಪ್ರೀತಿಸುವವನು, ಗೌರವಿಸುವವನು ಆಗಿದ್ದೇನೆ. ಅದರ ಜೊತೆಗಡೆ ನನಗೆ ಬಹಳಷ್ಟು ಭಾಷೆಗಳನ್ನ ಕಲಿಬೇಕು ಅಂತ ಸಖತ್ ಆಸೆ ಇದೆ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಇಂಗ್ಲೀಷ್, ಹಿಂದಿ, ಮುಂಚೆ ಮರಾಠಿ, ಗುಜರಾತಿ ಎಲ್ಲ ಬರ್ತಿತ್ತು. ಈಗ ಮರಾಠಿ, ಗುಜರಾತಿ ಮರ್ತೋಗೈತೆ. ಮತ್ತು ರಿವೈವ್ ಮಾಡಬೇಕು ಅದನ್ನು ಬಿಟ್ಟು ನನಗೆ ಅರೇಬಿಕ್ ಭಾಷೆಯನ್ನು ಕಲಿಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಾಷೆಗಳನ್ನ ಕಲಿಯೋಣ. ಭಾಷೆಗಳನ್ನ ಕಲಿಯೋದ್ರಿಂದ ಸಖತ್ ಪ್ರೀತಿ ಸಂಪಾದಿಸ್ಬೋದು. ಎಮ್ಮೆ ಸೈಡ್ಗೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನೀರು ಬೇಕಾ? ಫ್ಯಾಷನ್ನು ಅಲ್ಲಿ ಹೋಗ್ಬೈ. ಅವ್ನು ಹಿಂಗೆ ಕಣ್ಣಿಗೆ ಹಿಂಗೆ ಹಾಕ್ಬೇಕಾರೆ ಆ ಉಬ್ಬಿಗೆ ಕಣ್ಣು ಹೋದ್ರೆ ಏನು ಮಾಡ್ತೀವಿ? ಹೋಗ್ಬೈ ಹಾಂ ಬೈ ಹಿಂಗೆ ಚೆನ್ನಾಗೈತೆ. ಹೋಗ್ಬೈ ಫುಲ್ ಏನು ಹಿಂಗೆ ಕೆತ್ಸ್ಬಿಟ್ಟಿಯಲ್ಲ ಬೈ. ನಮ್ಮಪ್ಪ ಒಳಕ್ಕೆ ಬಿಡಿಸ್ಕೊತಿರ್ಲಿಲ್ಲ ಬೈ ಹಿಂಗೆಲ್ಲ ಕಟಿಂಗ್ ಮಾಡಿಸ್ಕೊಂಡ್ರೆ. ದೇವ್ರಣೆಗೂ ನಮ್ಮ ಮನೆಗೆ ಹಿಂಗೆ ಕೂದ್ಲು ಹಿಂಗೆ ಹಿಡ್ಕೊಂಡ್ರೆ ಕೈಗೆ ಸಿಗಬಾರ್ದು.
ಕೊಟ್ಟ ಹಿಂಗೆ ಹಿಡ್ಕೊಳಕ್ಕೆ ಸಿಗ್ಬಾರ್ದು ಕೈಯಾಗೆ. ಹ್ಞೂ ಹಂಗೆ ಟಚ್ ಮಾಡ್ರೆ ಹಿಂಗೆ ಕೈ ಹಿಡ್ಕೊಳಕ್ಕೆ ಸಿಗ್ಬಾರ್ದು, ಜಾರು ಹೋಗ್ಬೇಕು ಕೂದಲು, ಅಷ್ಟು ಸಣ್ಣಗಿರ್ಬೇಕು. ನಂಗೆ ಬೈ ಇಲ್ಲ ಬೈ, ನಾವು ಒಂದ್ಸಲ ಹಂಗೆ ಕಟಿಂಗ್ ಮಾಡಿಸ್ಬೇಕು ಬೈ. ಎಲ್ಲಿ ಮಾಡ್ತಾರೆ ಬೈ? ಖಾನಾಪುರದಾಗ ಮಾಡ್ತಾರೆ. ಎಷ್ಟು ಬೈ ಅದಕ್ಕೆಲ್ಲ? ಜಾಸ್ತಿ ರೊಕ್ಕ ತಗೊಂತಾರ? ಸೇಮ್ 120. ಸೂಪರ್, ಮಸ್ತ್ ಬಿಡೋ ಬೈ. ಏನು ಓದಕತ್ತಿ ಬೈ? ಏನು ಕೆಲಸ? ಓ ಬೆಂಕಿನೋ ಬೈ. ಅದು ಗಾರೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಎಷ್ಟು ದಿನ 1,000 ದುಡಿತಿ? ಹೋಗೋ ಬೈ, ಬೆಂಗಳೂರು ಕಡೆ ಹೋಗೋ 1,500 ರೂಪಾಯಿ ಪೇಮೆಂಟು. ಕೇರಳ ಹೋದ್ರೂ 1,500 ರೂಪಾಯಿ. ಹಾಂ 5 ಬೈ ಮಾಡ್ತೀನಿ ಅವಾಗ ಅವಾಗ. ನಿಮ್ದು ಹಾಕ್ಬೇಕಾ? ಮಾಡೋಣ ತಗೊಳ್ಳೋ ಬೈ, ರೆಕಾರ್ಡ್ ಮಾಡೋಕೆ ಇಟ್ಟಿನ ತಗೋ. ನನ್ನ ಹೆಸರು ಸುದರ್ಶನ್ ಸಂಚಾರಿ ಅಂತ ಐತಿ.